ಸ್ನೇಹಿತರೆ, PKL ಇತಿಹಾಸದಲ್ಲಿಯೇ ಒಂದು ದೊಡ್ಡ ಕಂಬ್ಯಾಕ್ ಎಂದು ಹೇಳಬಹುದು. ಹೌದು ಸ್ನೇಹಿತರೆ, ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದ ಎಲ್ಲ ಅಭಿಮಾನಿಗಳಿಗೂ ಒಂದು ದೊಡ್ಡ ಬೆಂಕಿ ಅಪ್ಡೇಟ್, ಸಿಹಿ ಸುದ್ದಿ ಎಂದು ಹೇಳಬಹುದು. ಸ್ನೇಹಿತರೆ, ರೋಹಿತ್ ಕುಮಾರ್ ಅವರು ಈಗಾಗಲೇ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡಕ್ಕೆ ಕಂಬ್ಯಾಕ್ ಮಾಡಲಿದ್ದಾರೆ ಎಂಬ ದೊಡ್ಡ ಅಪ್ಡೇಟ್ ಕೂಡ ಈಗಾಗಲೇ ಬಿಡುಗಡೆ ಆಗುತ್ತಿದೆ ಸ್ನೇಹಿತರೆ. ಸೊ ರೋಹಿತ್ ಕುಮಾರ್ ಅವರು ಯಾವೆಲ್ಲ ರೀತಿಯಾಗಿರುವಂಥ ಪರ್ಫಾರ್ಮೆನ್ಸನ್ನು ಹಿಂದಿನ ಒಂದು ಸೀಸನ್ನಲ್ಲಿ ಒಳಗೊಂಡಿದ್ದಾರೆ ಮತ್ತು ಅವರು ರಿಟೈರ್ಮೆಂಟನ್ನು ಕೂಡ ತೆಗೆದುಕೊಂಡಿದ್ದರು. ರಿಟೈರ್ಮೆಂಟ್ ಬಗ್ಗೆ ಎಲ್ಲ ನ್ಯೂಸನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೀನಿ. ಅದಕ್ಕಿಂತ ಮುಂಚೆ ನೀವು ಸಹ ರೋಹಿತ್ ಕುಮಾರ್ ಅಭಿಮಾನಿಗಳಾಗಿದ್ದರೆ ಹಾಗೂ ಕಬಡ್ಡಿಯ ಪ್ರಿಯರಾಗಿದ್ದರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಸೊ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋವನ್ನು ತಡೆ ಮಾಡದೆ ಶುರು ಮಾಡೋಣಂತೆ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ನೋಡುವುದಾದರೆ ರೋಹಿತ್ ಕುಮಾರ್ ಅವರು ಈಗಾಗಲೇ ಪ್ರೊ ಕಬಡ್ಡಿ ಲೀಗ್ ಸೀಸನನ್ನು ಆಡಲಿಕ್ಕೆ ಇನ್ನೂ ಯಾವುದೇ ರೀತಿಯಾಗಿರುವಂಥ ಕ್ರಮವನ್ನು ತೆಗೆದುಕೊಂಡಿಲ್ಲ. ಆದರೆ ಎಲ್ಲ ನ್ಯೂಸ್ಗಳ ಅಪ್ಡೇಟ್ ಪ್ರಕಾರ ರೋಹಿತ್ ಕುಮಾರ್ ಅವರು PKL 13ರ ಒಂದು ಸೀಸನನ್ನು ಆಡಲಿಕ್ಕೆ ಬರುತ್ತಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ರೋಹಿತ್ ಕುಮಾರ್ ಅವರ ಅಂಡರ್ ಕ್ಯಾಪ್ಟನ್ಸಿಯಲ್ಲಿಯೇ ನಾವು ಪ್ರೊ ಕಬಡ್ಡಿ ಲೀಗ್ ಸೀಸನ್ನ ಒಂದು ಕಪ್ಪನ್ನು ತೆಗೆದುಕೊಂಡಿದ್ವಿ. ಹಾಗಾಗಿ ಅವರು ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡಕ್ಕೆ ಕಂಬ್ಯಾಕ್ ಮಾಡುವುದು ಒಂದು ದೊಡ್ಡ ನಿರ್ಣಯ ಎಂದು ಕೂಡ ನಾವು ಹೇಳಬಹುದು. ಹೌದು ಸ್ನೇಹಿತರೆ, ಉತ್ತಮವಾಗಿರುವಂಥ ರೆಕಾರ್ಡನ್ನು ಈಗಾಗಲೇ ಪ್ರೊ ಕಬಡ್ಡಿ ಲೀಗ್ ಸೀಸನ್ನಲ್ಲಿ ಅವರು ಹೊಂದಿದ್ದಾರೆ. ಹಾಗಾಗಿ ರೋಹಿತ್ ಕುಮಾರ್ ಅವರು ಮರಳಿ ಕಬಡ್ಡಿಯನ್ನು ಆಡಲಿಕ್ಕೆ ಈಗಾಗಲೇ ಆಸಕ್ತಿಯನ್ನು ತೋರಿಸಿದ್ದಾರೆ. ಸೊ ಸ್ನೇಹಿತರೆ, ನಿಮ್ಮೆಲ್ಲರ ಪ್ರಕಾರವಾಗಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ಖಂಡಿತವಾಗಿಯೂ ರೋಹಿತ್ ಕುಮಾರ್ ಎಂಟ್ರಿಯನ್ನು ನೀಡುತ್ತಾರೆ. ಸೊ ನಿಮ್ಮೆಲ್ಲರ ಪ್ರಕಾರವಾಗಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ರೋಹಿತ್ ಕುಮಾರ್ ಅವರು ಬಂದರೆ ಯಾವೆಲ್ಲ ರೀತಿಯಾಗಿರುವಂಥ ಆಟದೊಂದಿಗೆ ಎಲ್ಲ ಅಭಿಮಾನಿಗಳಿಗೆ ಒಂದು ದೊಡ್ಡ ನ್ಯೂಸನ್ನು ನೀಡಬಹುದು ಮತ್ತು ಉತ್ತಮವಾಗಿರುವಂಥ ಆಟವನ್ನು ತೋರಿಸುತ್ತಾರೆಯೋ ಇಲ್ಲವೋ ಎಂಬುದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದರೆ ನಮ್ಮ ಚಾನೆಲ್ ಅಂದರೆ ನಮ್ಮ ವಿಡಿಯೋನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದರ ಜೊತೆಗೆ ಸ್ನೇಹಿತರೆ, ರೋಹಿತ್ ಕುಮಾರ್ ಅವರ ಜೊತೆಗೆ ನಮ್ಮ ಒಂದು ಬುಲ್ಸ್ ತಂಡವು ಉತ್ತಮವಾಗಿರುವಂಥ ಆಟಗಾರರನ್ನು ಒಳಗೊಂಡಿದೆ. ಆ ಎಲ್ಲ ಆಟಗಾರರು ಸೇರಿ ಪ್ರೊ ಕಬಡ್ಡಿ ಲೀಗ್ ಸೀಸನ್ 13ರ ಒಂದು ಕಪ್ಪನ್ನು ತೆಗೆದುಕೊಳ್ಳಲಿಕ್ಕೆ ದೊಡ್ಡ ಸ್ಟೇಟ್ಮೆಂಟನ್ನು ನೀಡುತ್ತಾರೆ ಇಲ್ಲೋ ಎಂಬುದರ ಬಗ್ಗೆ ಕೂಡ ಏನಾದರೂ ಅಪ್ಡೇಟ್ ಇದ್ದರೆ ನಿಮಗೆಲ್ಲರಿಗೂ ತೋರಿಸಿಕೊಡುತ್ತೇನೆ ಸ್ನೇಹಿತರೆ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಮುಂತಾದವು ಕಬಡ್ಡಿ ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು.